ರಾಜ್ಯದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದೇನೆ. ಏರ್ಪೋರ್ಟ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡಿ ಮಾಡಿದ್ದೇನೆ. ವರಿಷ್ಠರ ಭೇಟಿ ಮಾಡಿ ಡಿಕೆಶಿ ಸಂಜೆ ವಾಪಸ್ ಆಗ್ತಾರೆ. ಮಹದಾಯಿ ಹಾಗೆ ಕೃಷ್ಣಾ ವಿಚಾರವಾಗಿ ಚರ್ಚಿಸಲಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ರಾಜ್ಯದ ಅಭಿವೃದ್ಧಿಗೆ ಹಗಲಿರುಳು ನಾನು ಶ್ರಮಿಸಿದ್ದೇನೆ. ಏರ್ಪೋರ್ಟ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದೇನೆ. ವರಿಷ್ಠರ ಭೇಟಿಯನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಂಜೆ ವಾಪಸ್ ಆಗ್ತಾರೆ. ಈ ಒಂದು ಮಹದಾಯಿ ವಿಚಾರ ಹಾಗೆ ಕೃಷ್ಣಾ ವಿಚಾರವಾಗಿ ಚರ್ಚಿಸಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ವರ್ಷಾಂತ್ಯದ ಒಳಗೆ ಎಲ್ಲಾ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ಮಾಡಬೇಕಾಗಿದೆ. ಈ ವಿಚಾರವಾಗಿ ಚರ್ಚೆ ಮಾಡಲು ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಸ್ಪಷ್ಟನೆಯನ್ನ ಏನೋ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಯಾರಾದ್ರೂ ಒಬ್ರು ಮಾತನಾಡಲೇಬೇಕಲ್ವಾ? ಯಾಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಇದ್ದಕ್ಕಿದ್ದಂತೆ ಹೇಳಿಕೆಯನ್ನ ನೀಡಿರುವಂಥದ್ದು? ಏರ್ಪೋರ್ಟ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ನಾನು ಕೂಡ ಹಗಲಿರುಳು ಶ್ರಮಿಸಿದ್ದೇನೆ ಅಭಿವೃದ್ಧಿ ಆಗೋದಕ್ಕೋಸ್ಕರ. ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದೇನೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ವರಿಷ್ಠರ ಭೇಟಿ ಆಗೋದಕ್ಕೆ. ಸಂಜೆ ವಾಪಸ್ ಆಗ್ತಾರಂತೆ ರಾಜ್ಯಕ್ಕೆ. ಇನ್ನು ಮಹದಾಯಿ ವಿಚಾರ ಜೊತೆಗೆ ಕೃಷ್ಣಾ ವಿಚಾರವಾಗಿ ಚರ್ಚಿಸಲಿದ್ದಾರಂತೆ. ಯಾಕೆ ಕಾವೇರಿ ವಿಚಾರ ಚರ್ಚೆ ಮಾಡಲ್ವಾ? ಇನ್ನು ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಕೂಡ ಹೇಳಿದ್ದಾರೆ. ವರ್ಷಾಂತ್ಯದ ಒಳಗೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಜೊತೆಗೆ ಗ್ರಾಮ ಪಂಚಾಯಿತಿ ಈ ಒಂದು ಚುನಾವಣೆಗಳು ಮಾಡಬೇಕಾಗಿದೆ, ಇನ್ನೂ ಕೂಡ ಮಾಡಿಲ್ಲ. ಈ ಯಾವಾಗ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನ ಜೊತೆಗೆ ಈ ಒಂದು ಡೇಟ್ನಲ್ಲಿ ನಾವು ಚುನಾವಣೆ ಮಾಡಿ ಮುಗಿಸೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರಬಹುದು ಕಾಣ್ತಾ ಇದೆ. ಕೇಂದ್ರ ಸಚಿವರುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಕೇಂದ್ರ ಸಚಿವರುಗಳಿಗೆ ಮತ್ತು ದೆಹಲಿಯ ನಮ್ಮ ವರಿಷ್ಠ ನಾಯಕರಿಗೆ ಭೇಟಿ ಆಗ್ತಾ ಇದ್ದಾರೆ. ಸಾಯಂಕಾಲ ಬರ್ತಾ ಇದ್ದಾರೆ. ಮತ್ತು ಆಲ್ ಇಸ್ ವೆಲ್. ಸರ್, ಇವತ್ತು ಸಭೆ ಕೂಡ ನೀರಾವರಿ ವಿಚಾರವಾಗಿ ಸಭೆ ಕೂಡ ನೀರಾವರಿ ಸಭೆ ಇದೆ. ನೀರಾವರಿ ಅನೇಕ ವಿಷಯಗಳಿದ್ದಾವೆ. ಮಹದಾಯಿ ಇದೆ, ಕೃಷ್ಣಾ ಇದೆ. ಇವತ್ತು ಬೇರೆ ಬೇರೆ ಅನೇಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಂಥದ್ದಿದೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಇವತ್ತು ಹಗಲಿರುಳು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಶ್ರಮ ಮಾಡ್ತಾ ಇದ್ದೇವೆ. ಮತ್ತು ಅಭಿವೃದ್ಧಿನೇ ಮಂತ್ರ. ಸರ್, ಈ ಪಂಚಾಯತ್ ರಾಜ್ ಬಗ್ಗೆ ಏನಾದರೂ ಚರ್ಚೆಗೆ ಏನಾದರೂ ಬಂದಿತ್ತು? ನಾನು ಬಂದಿದ್ದೇನೆ. ಪಂಚಾಯತ್ ರಾಜ್ ಚುನಾವಣೆ ಮಾಡಬೇಕಾಗಿದೆ. ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಈ ಒಂದು ವರ್ಷಾಂತದೊಳಗೆ ಎಲ್ಲ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಮಾಡುತ್ತೇವೆ. ಸರ್, ಸಚಿವ ನಾಗೇಂದ್ರ ವಿಚಾರವಾಗಿ ಬಿಜೆಪಿ ಸಾಕಷ್ಟು ಪಟ್ಟಿಡಿದೆ. ಇವತ್ತೇನಾದರೂ ಚರ್ಚೆ ಆಗ್ಬೋದು ಸರ್ ಹೈಕಮಾಂಡ್ ಜೊತೆಯಲ್ಲಿ? ನೋಡಿ, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಕೇಂದ್ರ ಸಚಿವರುಗಳಿಗೆ ಮತ್ತು ದೆಹಲಿಯ ನಮ್ಮ ವರಿಷ್ಠ ನಾಯಕರಿಗೆ ಭೇಟಿ ಆಗ್ತಾ ಇದ್ದಾರೆ. ಸಾಯಂಕಾಲ ಬರ್ತಾ ಇದ್ದಾರೆ. ಮತ್ತು ಆಲ್ ಇಸ್ ವೆಲ್. ಸರ್, ಇವತ್ತು ಸಭೆ ಕೂಡ ನೀರಾವರಿ ವಿಚಾರವಾಗಿ ಸಭೆ ಕೂಡ ನೀರಾವರಿ ಸಭೆ ಇದೆ. ನೀರಾವರಿ ಅನೇಕ ವಿಷಯಗಳಿದ್ದಾವೆ. ಇದೀಗ ವರಿಷ್ಠರ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಆಗ್ತಾರೆ. ಮಹದಾಯಿ ಹಾಗೆ ಕೃಷ್ಣಾ ವಿಚಾರವಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ರು ಸಚಿವ ಈಶ್ವರ್ ಖಂಡ್ರೆ ಅವರು. ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಕೂಡ ಹೆಚ್ಚಿನ ಚರ್ಚೆಯನ್ನ ನಡೆಸಲಿದ್ದಾರೆ ವರಿಷ್ಠರ ಜೊತೆ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ರು.